ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇಷ್ಟೆಲ್ಲ ಬುಕ್ಸ್ ಯಾರು ಅಂತ ಅಂದ್ಕೊಳ್ತಾ ಇದ್ದೀರಾ? ಯಾರೂ ಇಲ್ಲ, ನನ್ನ ಮಗ KS IAS ಓದೋ ರೇಂಜಿಗೆ ಬುಕ್ಸ್ ಇದಾವೆ ನನ್ನ ಮಗನ ಹತ್ರ. ಬಟ್ ಆದರೂ KS IAS ಎಲ್ಲ ಓದೋಕ್ಕಾಗಲ್ಲ. ಸೊ ಸುಮ್ಮನೆ ಹಾಗೆ ಅವಾಗವಾಗ ತೆಗೆದು ನೋಡ್ತಾ ಇರ್ತಾನೆ, ನಾನು ತೋರಿಸ್ತಾ ಇರ್ತೀನಿ ಅಷ್ಟೇ. ಸೊ ಇವಾಗ ಏನಂದರೆ ಬೆಳಗ್ಗೆ ಬೇಗ ಎದ್ದೀವಿ, ಯಾಕೆಂದರೆ ನಾವು ಆಚೆ ಹೋಗೋದಿತ್ತು. ಸೊ ಹಾಗಾಗಿ ಎಲ್ಲ ಮನೆ ಕೆಲಸ ಮುಗಿಸ್ಕೊಂಡು ಆಚೆ ಹೋಗಿ ರೆಡಿಯಾಗಿ ಆಚೆ ಹೋಗ್ತಾ ಇದ್ದೀವಿ. ಸೊ ಆಚೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಬಿಗ್ ಮಾರ್ಕೆಟ್ ಅಂತ ಆಗಿದೆ ದೊಡ್ಡಬಳ್ಳಾಪುರ ರೋಡಿಗೆ. ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇದು ಫಸ್ಟ್ ಟೈಮ್ ನಾನು ರೇಷನ್ ತರಕ್ಕೆ ಹೋಗ್ತಾ ಇರೋದು. ಅವನಿಗೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೋ ಗೊತ್ತಿಲ್ಲ. ಅವನು ಎಷ್ಟು ಒಂದು 3 ಅವರ್ಸ್ ಇರ್ತಾನೋ ಎಲ್ಲೋ ಗೊತ್ತಿಲ್ಲ. ನಮ್ಮ ಮನೆಯವ್ರ ಜೊತೆ ಹೋದರೆ ಅಂತೂ ಅವ್ರು 3 ಅವರ್ಸ್ ಹೋಗ್ತಾರೆ ಡಿ-ಮಾರ್ಟ್ಗೆ. ಬಟ್ ಇದು ಬಿಗ್ ಮಾರ್ಟು ಹೊಸ್ದಾಗಿದೆ, ಹೋಗೋಣ ಅಂತೇಳಿ ಹೇಳಿದರು. ಸೊ ಹಾಗಾಗಿ ನಾನು ಬಂದಿದ್ದೀನಿ. ಒಂದು 3 ಅವರ್ಸ್ ಆಗುತ್ತೋ 4 ಅವರ್ಸ್ ಆಗುತ್ತೋ ಗೊತ್ತಿಲ್ಲ ಖಂಡಿತ. ಈಗ ಟಿಫನ್ ಇಲ್ಲೇ ಆಚೆ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ವಿ. ಆಚೆ ಟಿಫನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಇವನಿಗೆ ಕೈ ಮೇಲೆ ಸ್ಟಾರ್ ಹಾಕಿದ್ದಾರೆ ಪಕ್ಕದ ಮನೆ ಆಂಟಿ. ಸೊ ಇವನ್ನೆಲ್ಲ ಹೇಳಿದ್ದಾನೆ, ಅವರು ಕೇಳಿದ್ದಕ್ಕೆಲ್ಲ ಕ್ವಶನ್ಗೆ ಆನ್ಸರ್ ಮಾಡಿದ್ದಾನೆ ಅಂತೇಳಿ ಸ್ಟಾರ್ ಹಾಕಿದ್ದಾರೆ. ಸೊ ಇವನು ಕೇಳ್ತಾ ಇದ್ದೀನಿ, ಯಾರು ಸ್ಟಾರ್ ಹಾಕಿದ್ದಾರೆ ಅಂತಂದರೆ ಅಣ್ಣ ಅಂತಾನೆ, ಆಮೇಲೆ ಆಂಟಿ ಅಂತ ಹೇಳ್ತಾನೆ. ಸೊ ಈಗ ಸದ್ಯಕ್ಕೆ ಬಿಗ್ ಮಾರ್ಟಿಗೆ ಬಂದಾಯಿತು. ಬಿಗ್ ಮಾರ್ಟ್ ಒಳಗಡೆ ಬಂದ ತಕ್ಷಣ ನನ್ನ ಮಗ ಫುಲ್ ಖುಷಿ. ಅದು ತಳ್ಳೋದಂತೂ ಫುಲ್ ಖುಷಿಯಿಂದ ತಳ್ಕೊಂಡು ಹೋಗ್ತಾ ಇದ್ದಾನೆ. ಇದೇನಿದೆಯಲ್ಲ ಇದೆಲ್ಲ 99 ರುಪೀಸ್ಗೆ ಇದೆಲ್ಲನೂ. ನಾವು ಎಂಟ್ರೆನ್ಸ್ ಹೋಗಿದ ತಕ್ಷಣವೇ ಒಂದು ಬುಕ್ ಕೊಡ್ತಾರೆ. ಆ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾವ್ಯಾವ ರೇಟ್ ಇದೆ, ಎಷ್ಟೆಷ್ಟು ಅಂತ. ಸೊ ಹಾಗಾಗಿ ಅಲ್ಲಿ ನೋಡಿ ತೊಗೋಬೋದು, ಚೆನ್ನಾಗಿದೆ. ನಮಗೆ ಬುಕ್ ಕೊಟ್ಟಿದ್ದಾರಲ್ಲ, ಆ ಬುಕ್ಕನ್ನ ಬೇಕಿದ್ರೆ ನಿಮಗೆ ಈ ವಿಡಿಯೋದಲ್ಲಿ ಕ್ಲಿಪ್ಪಲ್ಲಿ ಹಾಕಿರ್ತೀನಿ, ಯಾವ್ಯಾವುದು ಆಫರ್ಸ್ ಇದೆ, ಏನೇನಿದೆ ಅಂತ. ಆ ಬುಕ್ ನೋಡ್ಕೊಂಡು ಹೋಗಿ ಅದ್ರ ಪ್ರಕಾರನೇ ತೊಗೊಂಡ್ರೆ ನಮಗೆ ಆಫರ್ಸ್ ಗೊತ್ತಾಗುತ್ತೆ, ತೊಗೋಬೋದು. ಬಟ್ ಇಲ್ಲ ಅಂತಂದರೆ ಏನೂ ಗೊತ್ತಾಗಲ್ಲ, ತೊಗೊಳಕ್ಕೇನು ಗೊತ್ತೇ ಆಗದೆ ಏನೇನೋ ತೊಗೊಂಡು ಬಂದ್ಬಿಟ್ಟು ಒಂದೊಂದು ಪೀಸ್ಗಳು ಮಾತ್ರ ಸ್ವಲ್ಪ ಕಮ್ಮಿ ಇದೆ, ಆನ್ಲೈನ್ಗಿಂತ ಕಮ್ಮಿ ರೇಟ್ ಇದೆ. ಸೊ ತೊಗೋಬೋದು. ಇದೆಲ್ಲ ಕೆಲವೊಂದಷ್ಟೇ ಇದೆ, ಬಟ್ ಎಲ್ಲನೂ ಇಲ್ಲ. ರೇಟೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇಷ್ಟೆಲ್ಲ ರೇಟ್ ಇದೆ. ಮತ್ತು ಇದು ಬಂದು ಎಲ್ಲನೂ ಕಾಸ್ಟ್ಲಿನೇ ಇದೆ. ಇದು ಅಷ್ಟೇ, ಆನ್ಲೈನಲ್ಲಿ ಏನು ಪ್ರೈಸ್ ಇದೆಯೋ ಅದೇ ಪ್ರೈಸ್ ಇದೆ. ಇದೆಲ್ಲ ಗ್ಲಾಸು, ಆಮೇಲೆ ಇದು ಸ್ಟೀಲ್ದು ಎಲ್ಲನೂ ಅಷ್ಟೇ ತುಂಬ ಜಾಸ್ತಿ ರೇಟ್ ಇದೆ. ಸೊ ಇವೆಲ್ಲ ತೊಗೊಳಕ್ಕಂತ ಬಂದಿಲ್ಲ. ಬಟ್ ನಾನು ಫ್ಲವರ್ದೆಲ್ಲ ನೋಡಿದೆ. ನನಗೆ ಚಿಕ್ಕದು ಬೇಕಾಗಿತ್ತು, ಚಿಕ್ಕದಿರಲಿಲ್ಲ, ಎಲ್ಲ ದೊಡ್ಡದಿದೆ. ಆಮೇಲೆ ಎಲ್ಲ ರೇಂಜು ಜಾಸ್ತಿ ಇದೆ ರೇಟು. ಸೊ ಹಾಗಾಗಿ ಬೇಡ ಅಂತೇಳಿ ಬಿಟ್ಬಿಟ್ಟೆ. ಆನ್ಲೈನಲ್ಲಿ ಇನ್ನೂ ಕಮ್ಮಿನೇ ಇದೆ, ಆಮೇಲೆ ಚಿಕ್ಕದಿದೆ. ಅದರಲ್ಲಿ ನಮಗೆ ಬೇಕಾಗಿರೋದು ಆರ್ಡರ್ ಮಾಡ್ಬೋದು. ಬಟ್ ಇಲ್ಲಿ ಅದು ಚಿಕ್ಕದೇನೂ ಇರಲಿಲ್ಲ. ಸೊ ಹಾಗಾಗಿ ಸುಮ್ಮನೆ ಹಾಗೆ ನೋಡಿ ವಿಡಿಯೋ ಹಾಕ್ತಾಯಿದ್ದೀನಿ. ಮತ್ತು ಇಲ್ಲಿ ತರಕಾರಿ ಇದೆಯಲ್ಲ, ಇಲ್ಲೆಲ್ಲ ತರಕಾರಿ ಕೂಡ ಈ ಒಂದೇ ಎಲ್ಲ ಶಾಪಲ್ಲಿ ಎಲ್ಲನೂ ಸಿಗುತ್ತೆ. ನಮ್ಮ ಕಿಚನ್ಗೆ ಏನೇನು ಬೇಕೋ ಎಲ್ಲ, ರೇಷನ್ ಐಟಮ್ ಆಗಲಿ ಅಥವಾ ಚಿಕನ್ ಆಗಲಿ ಅಥವಾ ಮಾವಿಗೆ ಕಟ್ಟಿದ ಕಾಳಾಗಲಿ, ತರಕಾರಿ ಆಗಲಿ ಎಲ್ಲ ಸಿಗುತ್ತೆ. ನಿಜ ಹೇಳ್ಬೇಕಂದ್ರೆ ಇಲ್ಲೆಲ್ಲ ಇದ್ದಾರಲ್ಲ, ತುಂಬ ಜನ ನಿಂತಿರೋದೆಲ್ಲ ಬರೀ ಅದೇ ಚಿಕನ್ನು, ಫಿಶ್ಶು ಎಲ್ಲ ಥರನೂ ಸಿಗುತ್ತೆ ಅಲ್ಲಿ. ಸೊ ಹಾಗಾಗಿ ಎಲ್ಲರೂ ಕ್ಯೂ ನಿಂತು ಇಲ್ಲಿ ತೊಗೊಂಡು ಹೋಗ್ತಾರೆ. ಆಮೇಲೆ ಬೇರೆ ಕಡೆ ಹೋಗಿ ತೊಗೊಂಡು ಬರೋ ಅಂಥ ನೆಸೆಸರಿ ಇಲ್ಲ. ರೇಷನ್ಗಂತ ಬಂದರೆ ಇದನ್ನು ಮುಗಿಸ್ಕೋಬೋದು. ಸೊ ನೋಡಿ ಎಷ್ಟು ಜನ ಇದ್ದಾರೆ. ಅಲ್ಲಿ ಒಳಗೆ ಹೋಗಿ ಮಾಡಬೇಕು ಅಂತ ಹೇಳಿದ್ರು, ಆಗಲ್ಲ ಹೋಗ್ಬೇಕಂತೇಳಿ ಹೋಗಲಿಲ್ಲ. ಇಲ್ಲಿ ಎಲ್ಲ ಥರ ಹಣ್ಣುಗಳು ಇದ್ದಾವೆ. ಬಟ್ ಹಣ್ಣುಗಳು ಹೊರಗಡೆಗಿಂತ ಇಲ್ಲಿ ಸ್ವಲ್ಪ ಕಮ್ಮಿ ಇದೆ, ಪರವಾಗಿಲ್ಲ. ಹೊರಗಡೆ ತುಂಬ ಸ್ವಲ್ಪ ರೇಟ್ ಜಾಸ್ತಿ ಇದೆ, ಇಲ್ಲಿ ಸ್ವಲ್ಪ ಕಮ್ಮಿ ಇದೆ. ಅಂದರೆ ಫುಲ್ ಏನು ಕಮ್ಮಿ ಇಲ್ಲ, ಸ್ವಲ್ಪ ಕಮ್ಮಿ ಇದೆ, ತೊಗೋಬೋದು. ಸೊ ಹಾಗಾಗಿ ಅವನಿಗೆ ಆರೆಂಜ್ ಇಷ್ಟ ಅಂಥೇಳಿ ಅವ್ರ ಪಪ್ಪ ಆರೆಂಜ್ ತೊಗೊಳ್ತಾಯಿದ್ರು. ಆರೆಂಜ್ ಯಾವಾಗಲೂ ರೇಟ್ ಜಾಸ್ತಿನೇ ಇರುತ್ತೆ. ಇದು ಸ್ವೀಟ್ ಆರೆಂಜ್ ಇದು. ಸೊ ಹಾಗಾಗಿ ಅವನು ಸ್ವೀಟ್ ಆರೆಂಜ್ ಮಾತ್ರ ತಿಂತಾನೆ. ಅದೇನಂತರ ದೊಡ್ಡ ಆರೆಂಜ್ ಇದೆಯಲ್ಲ, ಅದು ಸ್ವಲ್ಪ ಹುಳಿ ಇರುತ್ತೆ. ಸೊ ಹಾಗಾಗಿ ಅವನು ತಿನ್ನೋದೇ ಇಲ್ಲ, ಅದಕ್ಕೆ ತೊಗೊಳಲ್ಲ. ಇದು ಸ್ವೀಟ್ ಆರೆಂಜ್ ಆದರೆ ತಿಂತಾನೆ ಅವನು. ಸೊ ಹಾಗಾಗಿ ಅವನಿಗೋಸ್ಕರ ಸ್ವೀಟ್ ಆರೆಂಜನ್ನ ಅವ್ರು ತೊಗೊಳ್ತಾ ಇದ್ದಾರೆ. ಸೊ ರೇಷನ್ ಎಲ್ಲ ಅವರೇ ತೊಗೊಳ್ಳೋದು. ನೋಡಿ ತೊಗೊಳ್ತಾ ಇದ್ದಾರೆ ಎಲ್ಲ, ಅವ್ರಿಗೆ ಯಾವುದೇ ಬೇಕು ಏನು ನೋಡಿ ತೊಗೊಳ್ತಾ ಇರ್ತಾರೆ. ನೋಡಿದ್ರೆ ಫ್ರೂಟ್ಸ್ ಎಲ್ಲ ಇಷ್ಟೆಲ್ಲ ಇದೆ. ನಮ್ಮ ಹಸ್ಬೆಂಡ್ ಫ್ರೂಟ್ ತೊಗೊಳ್ತಾ ಇದ್ದರು. ನಾನಾಗೆ ಟ್ರಾಲಿ ತೊಳ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಇವನು ಸೈಡಿಗೆ ಇಲ್ಲಿ ಚಿಪ್ಸ್ ನೋಡ್ಬಿಟ್ಟ. ಚಿಪ್ಸ್ ನೋಡಿದರೆ ಬಿಡಲ್ಲ ಅಂತೇಳಿ ಮೇಲೆ ಕರ್ಕೊಂಡು ಹೋಗೋಣ, ಡೈವರ್ಟ್ ಮಾಡೋಣ ಮೈಂಡ್ ಅಂತೇಳಿ ನಾವು ಟ್ರೈ ಮಾಡ್ತಾಯಿದ್ದೆ.
ಸೊ ಆಲ್ರೆಡಿ ಒಂದು ಕೇಕ್ ತಿಂದು ಮುಗಿಸ್ಬಿಟ್ಟಿದ್ದ. ಸೊ ಈಗ ಮತ್ತೆ ಚಿಪ್ಸ್ ಕೊಟ್ಟರು ಚೆನ್ನಾಗಿರಲ್ಲ ಅಂಥೇಳಿ ಮೈಂಡ್ ಡೈವರ್ಟ್ ಮಾಡೋಣ ಅಂತ ಮೇಲೆ ಹೋಗೋಣ ಅಂಥೇಳಿ ಮೇಲೆ ಕರ್ಕೊಂಡು ಬರ್ತಾಯಿದ್ವಿ. ಸೊ ಇದು ಲಿಫ್ಟ್ ಇದೆಯಲ್ಲ, ಈ ಲಿಫ್ಟ್ ನೋಡಿ ಅವನಿಗೆ ಫುಲ್ ಶಾಕ್ ಆಯಿತು, ಎಷ್ಟು ದೊಡ್ಡದಿದೆಯಲ್ಲ ಅಂಥೇಳಿ. ಸೊ ಈ ಲಿಫ್ಟು ಕೂಡ ಅಷ್ಟೇ ದೊಡ್ಡದಿದೆ, 15 ಮೆಂಬರ್ಸ್ ಇನ್ನು ಹಿಡಿಬೋದು ಅನಿಸುತ್ತೆ, ಟ್ರ್ಯಾಲಿ ಇಲ್ಲ ಅಂದರೆ. ಇನ್ನು ಇಲ್ಲಿ ಮೇಲೆ ಬಂದು ಅವನಿಗೆ ಕ್ಯಾಪ್ ನೋಡ್ತಾಯಿದ್ವಿ. ಕ್ಯಾಪ್ ಅವ್ನಿಗೆ ಯಾವುದು ಚಿಕ್ಕದು ದೊಡ್ಡದು ಏನಾಗುತ್ತೆ ನೋಡೋಣ ಅಂಥೇಳಿ ನೋಡ್ತಾಯಿದ್ವಿ. ಇವನು ಮಾತ್ರ ನೀರು ಕುಡಿತಾನೇ ಇದ್ದಾನೆ. ತಿನ್ನೋಕ್ಕೇನಾದರೂ ಬೇಕೀಗ, ಬ್ರೆಡ್ಡು ಓಪನ್ ಮಾಡಿ ಕೊಡು ಅಂತ ಇದ್ದ. ನಾನು ಓಪನ್ ಮಾಡಿದರೆ ಅಲ್ಲೆಲ್ಲ ಬಿಲ್ ಹಾಕ್ಬೇಕಲ್ವ, ಬಿಲ್ ಹಾಕಾಗ ಅವ್ರಿಗೆ ಓಪನ್ ಮಾಡಿದ್ರೆ ಇದು ಮಾಡಲ್ಲ, ಬೇಡ ಅಂತ ಇದೆ. ಪಾಪ ಇರಲಿ ಕೊಡು ಒಂದು ಪೀಸು ಅಂತೇಳಿದ್ರೆ. ಗಾಡಿ ಎಲ್ಲ ಇದ್ವು ಚಿಕ್ಕ ಮಕ್ಕಳದೆಲ್ಲ. ಸೊ ಆ ಗಾಡಿ ಎಲ್ಲ ನೋಡಿಬಿಟ್ಟು, ಜೀಪ್ ನೋಡಿಬಿಟ್ಟು ಅಮ್ಮ ಟ್ಯಾಕ್ಟರ್ ಅಂತ ಇದ್ದ. ಅಲ್ಲಿರೋರು ಯಾರೋ ಅಂದ್ಬಿಟ್ಟು ಜೋರು ಮಾಡಿದ್ರು ಓಯ್ ಅಂತೇಳಿ. ಅವನು ಇನ್ನೇನು ಅಳಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ಹಾಗಾಗಿ ನಾವು ಕೆಳಗಡೆ ಕರ್ಕೊಂಡು ಬಂದ್ವಿ. ಇನ್ನು ಇಲ್ಲಿಗೆ ಏನು ಮೊಳಕೆ ಕಟ್ಟಿದ ಕಾಳುಗಳಿದಾವಲ್ಲ, ಮನೇಲಿ ಮೊಳಕೆ ಕಟ್ಟೋದು ಯಾರಿಗೆ ಕಷ್ಟನೋ ಅವರೆಲ್ಲ ಇದು ತೊಗೊಂಡು ಹೋಗ್ಬೋದು. ಇನ್ನು ಕಾರ್ನ್ಸ್ ಇದೆ, ಸೊಪ್ಪಿದೆ, ಎಲ್ಲ ಇದೆ. ಸೊ ಈಸಿಯಾಗಿ ಎಲ್ಲನೂ ತೊಗೊಂಡು ಹೋಗ್ಬೋದು. ಇನ್ನು ಎಣ್ಣೆ ಇರಲಿಲ್ಲ ಅಂತ ಎಣ್ಣೆ ತೊಗೊಳಕ್ಕೆ ಬಂದಿದ್ವಿ. ಡಿ ಮಾರ್ಟ್ ಪ್ರೈಸ್ಗಿಂತ ಇಲ್ಲಿ ಸ್ವಲ್ಪ 10 ರುಪೀಸ್ ಕಮ್ಮಿನೇ ಇದೆ. ಸೊ ಹಾಗಾಗಿ ನಾವು 2 ಪ್ಯಾಕೆಟ್ ತೊಗೊಂಡ್ವಿ. 2 ಪ್ಯಾಕೆಟ್ ಮೇಲೆ ತೊಗೊಂಡ್ರೆ ಜಾಸ್ತಿ ಇರುತ್ತೆ ರೇಟ್ ಇಲ್ಲಿ. ಇಲ್ಲಿ ನೀಟಾಗಿ ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಜೋಡಿಸಿಟ್ಟಿದ್ದಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ನೀಟಾಗಿ ಜೋಡಿಸಿಟ್ಟಿದ್ದಾರೆ, ನಿಜ ಇಷ್ಟ ಆಯಿತು. ಸೊ ಇಲ್ಲಿ ಅಕ್ಕಿ ರೋಲು ಮತ್ತು ಎಲ್ಲ ಸಪ್ರೇಟ್ ಇದೆ. ಅಕ್ಕಿ ಎಲ್ಲ ಒಂದು ರೋಲಲ್ಲಿ, ಮತ್ತು ಬೇಳೆ ಎಲ್ಲ ಒಂದು ರೋಲಲ್ಲಿ, ಮತ್ತು ಬೇರೆದೆಲ್ಲ ಬೇರೆ ಥರ. ಅಕ್ಕಿ ಎಲ್ಲ ಒಂದು ರೋಲಲ್ಲಿ ಫುಲ್ಲು ಎಲ್ಲ ಥರ ಅಕ್ಕಿಗಳು, ಮತ್ತು ಕಾಳು, ಮತ್ತು ಇನ್ನೊಂದು ಕಡೆ ರವೆ, ಅವಲಕ್ಕಿ, ಬೇರೆ ಎಲ್ಲ ಥರನೂ ಇದ್ದಾವೆ. ಮತ್ತು ಇವೆಲ್ಲ ಶೇಂಗಾ, ಪುಟಾಣಿ ಅವೆಲ್ಲ ಇದ್ದಾವಲ್ಲ, ಅವು ಒಂದು ಕಡೆ ಆ ಕಡೆ ಸೈಡ್ ಇದ್ದಾವೆ. ಸೊ ಅವೆಲ್ಲ ಸಪ್ರೇಟ್ ಚೆನ್ನಾಗಿ ನೀಟಾಗಿ ಇಟ್ಟಿದ್ದಾರೆ. ಇನ್ನು ಇವು ಗೋಡಂಬಿ, ಬಾದಾಮಿ ಇವೆಲ್ಲ ಕೂಡ ನಾವು ಹಂಗೆ ಲೂಸ್ ತೊಗೋಬೋದು, ಎಷ್ಟು ಬೇಕೋ ಅಷ್ಟು ತೊಗೋಬೋದು, ಪ್ಯಾಕೆಟ್ ತೊಗೋಬೇಕಂತ ಏನೂ ಇಲ್ಲ. ಮತ್ತು ಅವನು ಇಲ್ಲೆಲ್ಲ ಗಾಡಿ ತಳ್ತಾ ಎಲ್ಲ ನೋಡ್ತಾ ಇದ್ದಾನೆ. ಚಿಕನ್ ತೊಗೊಳ್ತಾ ಇದ್ದಾರೆ. ಏನು ನೋಡ್ತಿದ್ದಾನೆ ಅಂದರೆ ಚಿಕನ್ ತೊಗೊಳೋದು ನೋಡ್ತಾ ಇದ್ದಾನೆ. ಅವನಿಗೆ ಕೇಳ್ತಾಯಿದ್ದೆ ಫಿಶ್ ತಿಂತೀಯಾ ಅಂತ. ಅವನು ಬೇಡ ಅಂತಿದ್ದ. ನನಗೆ ಫಿಶ್ ತಿನ್ನಿಸ್ಬೇಕು ಅಂತ ಎಷ್ಟು ಟ್ರೈ ಮಾಡ್ತಿದ್ವಿ, ಫಿಶ್ ಮಾತ್ರ ತಿಂತಾಯಿಲ್ಲ. ಫಿಶ್ ತಿನ್ನಿಸಿದ್ರೆ ಬ್ರೈನ್ ಶಾರ್ಪ್ ಇರುತ್ತಂತೆ. ಸೊ ಹಾಗಾಗಿ ಇವನಿಗೂ ಫಿಶ್ ತಿಂತೀಯಾ ಅಂತೇಳಿ ತಿನ್ಸೋಕ್ಕೆ ಟ್ರೈ ಮಾಡ್ತಾಯಿದ್ವಿ, ತಿಂತಾಯಿಲ್ಲ ಅವನು. ಇವನ್ ನನಗೂ ಆಗೋಲ್ಲ ಫಿಶ್ ಕಂಡ್ರೆ, ಫಿಶ್ ಸ್ಮೆಲ್ಲೇ ಆಗೋಲ್ಲ ನನಗೆ. ಅವನಿಗೂ ಆಗ್ತಾಯಿಲ್ಲ, ಫಿಶ್ ಅಂತೂ ತಿಂತಾಯಿಲ್ಲ. ಇನ್ನು ಮಲ್ಕೊಳಕ್ಕೆ ರೆಡಿ ಆಗಿದ್ದಾನೆ, ಆಡ್ತಿದ್ದಾನೆ. ಫುಲ್ ಟಯರ್ಡಾಗಿ ಮಲ್ಕೊಂಡೇ ಬಿಟ್ಟ. ಮಲ್ಕೊಂಡಿದ್ದಾನಂತೇಳಿ ಎಲ್ಲ ನಾವು ಹೋಗೋಕ್ಕೆ ರೆಡಿ ಆಗಿದ್ದೀವಿ. ಸೊ ಎಲ್ಲ ಚೆನ್ನಾಗಿದೆ. ಯಾರ್ಯಾರು ಇಲ್ಲೆಲ್ಲ ಹತ್ರ ಇದ್ದೀರಾ ಬಂದು ತೊಗೋಬೋದು. ಸಿಂಗನಳ್ಳಿ ಅಥವಾ ದೊಡ್ಡಬಳ್ಳಾಪುರ, ಯಲಹಂಕ ನಿಯರ್ ಬೈ ಯಾರ್ಯಾರು ಇದ್ದರೂ ಅವರೆಲ್ಲ ಬಂದು ತೊಗೋಬೋದು. ಚೆನ್ನಾಗಿದೆ ಆಫರ್ಸ್ ಎಲ್ಲ. ನಮಗೂ ಸ್ಟಾರ್ಟಿಂಗ್ ಏನೂ ಗೊತ್ತಾಗಲಿಲ್ಲ ಬುಕ್ ನೋಡೋವರೆಗೂ. ಆ ಬುಕ್ ಎಲ್ಲ ನೀಟಾಗಿ ನೋಡಿ ತೊಗೊಂಡ್ರೆ ಎಲ್ಲನೂ ಅರ್ಥ ಆಗುತ್ತೆ. ಇಲ್ಲದೇ ಇದ್ದರೆ ಏನೂ ಅರ್ಥ ಆಗೋಲ್ಲ, ಏನು ತೊಗೋಬೇಕನ್ನೋದು ಕನ್ಫ್ಯೂಸ್ ಆಗುತ್ತೆ. ಈ ವಿಡಿಯೋನ ಬೇಗ ಅಪ್ಲೋಡ್ ಮಾಡಬೇಕಾಗಿತ್ತು, ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಫೋನು ಕೂಡ ನನ್ನ ಹತ್ರ ಅಷ್ಟು ಸರಿಗಿರಲಿಲ್ಲ. ಇವೆಲ್ಲ ವಿಡಿಯೋ ನಮ್ಮ ಹಸ್ಬೆಂಡ್ ಫೋನಲ್ಲಿ ಮಾಡಿದ್ದೆ. ಸೊ ನಾನು ಫೋನಲ್ಲಿ ತೊಗೊಂಡು ಮಾಡೋಷ್ಟಕ್ಕೆ ಲೇಟ್ ಆಯಿತು. ನಾನು ಮಾಡ್ಬೇಕು ಅಂದ್ಕೊಂಡಾಗೆಲ್ಲ ನನ್ನ ಮಗ ಬಿಡ್ತಾನೇ ಇರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಬೇಗ ಮಾಡಿದರೆ ಬೇಗ ತೊಗೋಬೋದಿತ್ತು ನೀವು. ಈಗಲೂ ಇನ್ನು ಸಂಡೇವರೆಗೂ ಟೈಮ್ ಇದೆ, ಹೋಗ್ಬೋದು, ನೀವು ತೊಗೋಬೋದು. ಇನ್ನು ಸಂಡೇ ಯಾರು ಫ್ರೀ ಇದ್ದರೂ ಹೋಗ್ಬೋದು. ಈ ಆಫರ್ಸ್ ಎಲ್ಲ ಡಿಸೆಂಬರ್ 21 ಫಸ್ಟ್ವರೆಗೂ ಇರುತ್ತೆ. ಸೊ ಯಾರ್ಯಾರ ಹತ್ರ ಇದ್ದರೆ ಎಲ್ಲ ಬಂದು ಬೇಕಿದ್ದರೆ ನಿಮ್ಗೆ ಬೇಕಾಗಿರೋದನ್ನ ತೊಗೊಂಡು ಹೋಗ್ಬೋದು. ಚೆನ್ನಾಗಿದೆ ಎಲ್ಲನೂ. ನಾವಿನ್ನು ತೊಗೊಂಡು ಹೋಗ್ತಾ ಇದ್ದೀವಿ. ಬಾಯ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.